ವೀಕ್ಷಕರೇ ನಮಸ್ಕಾರ. ಇವತ್ತಿನ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಮ್ಮೊಂದಿಗೆ ನಾರಾಯಣ ಹೆಲ್ತ್ ಸಿಟಿಯ ಇನ್ನೊಬ್ಬ ವೈದ್ಯರಿದ್ದಾರೆ. ಅವರು ಡಾಕ್ಟರ್ ಸುಶ್ರುತ್ ಶೆಟ್ಟಿ ಅಂತ. ಇವರು ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿ ಡಿಪಾರ್ಟ್ಮೆಂಟ್ ಮತ್ತು GI ಆನ್ಕಾಲಜಿ ಡಿಪಾರ್ಟ್ಮೆಂಟ್ನ ತಜ್ಞರು. ನಮಗೆ ಕನ್ನಡದಲ್ಲಿ ನಮಗೆ ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಕರುಳಿನ ಶಸ್ತ್ರಚಿಕಿತ್ಸಕರು ಅಂತಲೇ ಹೇಳಬಹುದು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮೊದಲಿಗೆ ಡಾಕ್ಟರ್ ಪರಿಚಯವನ್ನು ಮಾಡಿಕೊಂಡು ಇತ್ತೀಚೆಗೆ ನಾವು ಬಹಳಷ್ಟು ಕೇಳ್ತಾ ಇದ್ದೀವಿ, ಎಲ್ಲ ವಿಭಾಗದಲ್ಲಿರಬಹುದು, ಎಲ್ಲ ಕಡೆಯೂ ಇರಬಹುದು, ನಾವು ರೋಬೋಟಿಕ್ಕು ಅದ್ರ ಬಗ್ಗೆ ಕೇಳ್ತಾ ಇದ್ದೀವಿ. ಇವತ್ತು ನಮ್ಮ ಮೆಡಿಕೇಶನ್ ಅದರಲ್ಲೂ ಮುಖ್ಯವಾಗಿ ಮನುಷ್ಯರ ಚಿಕಿತ್ಸೆಯಲ್ಲಿ ಈ ರೋಬೋಟಿಕ್ ಸರ್ಜರಿ ಬಂದಿದ್ರೆ ಅದು ಎಷ್ಟು ಅಡ್ವಾನ್ಸ್ ಆಗಿದೆ, ಏನು ಮಾಡ್ತಾರೆ ಈ ರೋಬೋಟಿಕ್ ಸರ್ಜರಿ ಅಂದರೆ ಏನು? ಸಾಮಾನ್ಯವಾಗಿ ಶಸ್ತ್ರಚಿಕಿತ್ಸೆ ಅಂದರೆ ನಮಗೆ ಗೊತ್ತೈತಿ, ಕೊಯ್ದು ಮಾಡ್ತಾರೆ ಹಾಗೆ ಅಂದ್ಕೊಂಡು. ಅದಕ್ಕೆ ಈ ರೋಬೋಟಿಕ್ ಸರ್ಜರಿಗೆ ಏನು ವ್ಯತ್ಯಾಸ, ಹೇಗೆ, ಯಾವ್ಯಾವ ಪಾರ್ಟ್ಗಳಲ್ಲಿ ಯಾವ್ಯಾವ ಶಸ್ತ್ರಚಿಕಿತ್ಸೆಯಲ್ಲಿ ರೋಬೋಟ್ಗಳನ್ನು ಬಳಸ್ಬೋದು? ಈ ರೋಬೋಟ್ ಅಂದರೆ ಏನು? ರೋಬೋಟ್ ಹೋಗಿ ಮಾಡುತ್ತಾ ಅಥವಾ ಮನುಷ್ಯರೇ ಹೋಗಿ ಮಾಡ್ತಾರಾ ಅಥವಾ ಡಾಕ್ಟ್ರದ್ದು ಮತ್ತು ರೋಬೋಟ್ದು ಎರಡರದ್ದು ಇಂಟರ್ವೆನ್ಷನ್ ಇರಬೇಕಾಗತ್ತಾ? ಭಾಳ ಚೆನ್ನಾಗಿ ಏನು ಹೆಲ್ತ್ ಕೇರ್ ಇರುತ್ತೆ ಅಂತಂದರೆ ನನ್ನ ಬಾಡಿ ಒಳಗೆ ರೋಬೋಟ್ ಶಸ್ತ್ರಚಿಕಿತ್ಸೆ ಮಾಡ್ತಾ ಅಂದ್ರೆ ಬೇಡ ನನಗೆ ಡಾಕ್ಟ್ರೇ ಮಾಡಲಿ ಅಂತನೋರು ಭಾಳಷ್ಟು ಬಂದಿರ್ತಾರೆ. ಇದು ಏನು ಎತ್ತ ಅಂದ್ಕೊಂಡು ನಾವು ಇವತ್ತಿನ ಆಯುಷ್ಮಾನ್ ಭವ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸುಶ್ರುತ್ ಶೆಟ್ಟಿ ಅವರನ್ನು ಕೇಳಿ ತಿಳ್ಕೊಂಡು ಬರೋಣ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ಇವತ್ತಿನ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾವು ಯಾವತ್ತು ಹೀಗೆ ಯಾರೋ ಹೊಸಬ್ರು ಡಾಕ್ಟರ್ ನಮಗೆ ಬಂದಾಗ ನಮ್ಮ ವೀಕ್ಷಕರಿಗೆ ಫಸ್ಟು ಅವರ ಪರಿಚಯವನ್ನು ಸಣ್ಣ ಇಂಟ್ರೊಡಕ್ಷನ್ ಮಾಡಿಕೊಟ್ಟು ಆಮೇಲೆ ಮುಖ್ಯ ಟಾಪಿಕ್ ಬರೋದು. ಸೊ ನಾವು ಮುಂಚಿನ ಆ್ಯಂಕರಿಂಗಲ್ಲಿ ಹೇಳಿದಾಗ ಇವತ್ತು ನಮ್ಮದು ರೋಬೋಟಿಕ್ ಇದರದ್ದು ಸರ್ಜರಿದ ಬಗ್ಗೆ ನಾವು ಮಾತಾಡೋಣ. ಅದಕ್ಕಿಂತ ಮುಂಚೆ ಸರ್, ನೀವು ನಿಮ್ಮ ವಿದ್ಯಾಭ್ಯಾಸವನ್ನು ಎಲ್ಲಿ ಮಾಡಿದ್ದು, ಏನು ಮಾಡಿದ್ದು, ಹೇಗೆ ಅಂತ ನಮಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಖಂಡಿತ. ನಂದು ಬೇಸಿಕ್ ಮೆಡಿಕಲ್ ಟ್ರೈನಿಂಗ್ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಂಗಳೂರು ಇದರಿಂದ. ಸೊ ಇದನ್ನ MBBS ಡಿಗ್ರಿ ಪಡೆದಾದ್ಮೇಲೆ ನಾನು MS ಜನರಲ್ ಸರ್ಜರಿ ಜಿಪ್ಮರಲ್ಲಿ ಮಾಡಿದ್ದೀನಿ. ಅದು ಪಾಂಡಿಚೇರಿಯಲ್ಲಿ ಇರೋದು. ಅದಾದ್ಮೇಲೆ 3 ವರ್ಷದ ಟ್ರೈನಿಂಗ್ ಎಕ್ಸ್ಕ್ಲೂಸಿವ್ ಇನ್ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ ಅಂಡ್ GI ಆನ್ಕಾಲಜಿ, ಅದು ನಾನು ಅಹಮದಾಬಾದಲ್ಲಿ ಮಾಡಿದ್ದು. ಅದಾದ್ಮೇಲೆ ಫರ್ದರ್ ಟ್ರೈನಿಂಗ್ ರೊಬೋಟಿಕ್ ಸರ್ಜರಿಯಲ್ಲಿ ನಾನು ಪಡ್ಕೊಂಡಿದ್ದೀನಿ. ಡಾವಿನ್ಸಿಯ ಇಂಟಿಟ್ಯೂ ಕಂಪನಿ ಏನು ಸರ್ಟಿಫೈ ಮಾಡುತ್ತೆ ಕನ್ಸೋಲ್ ಸರ್ಜರಿನ, ಆ ಸರ್ಟಿಫಿಕೇಶನ್ ಪಡೆದಿದ್ದೀನಿ. ಸೊ ಪ್ರಸ್ತುತ ಬೆಂಗಳೂರಿನ ನಾರಾಯಣ ಮೇನ್ ಹಾಸ್ಪಿಟಲ್ ಅಲ್ಲಿ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಸರ್ಜನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸರ್, ಈಗ ನಮಗೆ ಇದು ವರ್ಡೇ ಹೊಸದು. ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಆನ್ಕಾಲಜಿ ಇರ್ಬೋದು ಅಥವಾ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿ ಅಂತಂದ್ರೆ ಹೊಸದು. ಸೊ ಇದಂದ್ರೆ ಏನು ಸರ್ ಆಕ್ಚುಲಿ, ಹೇಗೆ ಅಂತ? ನಾನೇನೋ ಆಂಕರಿಂಗ್ ಬಿಟ್ಟು ಸುಮ್ಮನೆ ಅಂದ್ಬಿಟ್ಟೆ ಕರುಳಿನ ಶಸ್ತ್ರಚಿಕಿತ್ಸೆ ಅಂತ. ಬಟ್ ಕರುಳು ಒಂದೇ ಬರುತ್ತಾ ಅಥವಾ ಯಾವ್ಯಾವ ಪಾರ್ಟ್ ಬರುತ್ತೆ ನಿಮ್ಮ ಡಿಪಾರ್ಟ್ಮೆಂಟ್ ಅಂದ್ರೆ? ಹೇಗೆ ನೋಡಿ, ನಾವು ಶಸ್ತ್ರಚಿಕಿತ್ಸೆ ಅಂತ ಹೇಳಿದಾಗ ಅದನ್ನ ನಾವು ಡ್ರೈವಿಂಗ್ಗೆ ಕಂಪೇರ್ ಮಾಡ್ಬೋದು. ಸೊ ಸಪೋಸ್ ನಮ್ದು ಯಾವುದೋ ಕ್ಯಾಬ್ ಡ್ರೈವರ್ಸ್ ಇರ್ಬೋದು, ಇಲ್ಲ ಯಾರಾದ್ರೂ ಒಂದು ಪ್ಲೇಸಿಗೆ ಕಸ್ಟಮ್ಡ್ ಆಗಿರ್ಬೇಕು. ಸಪೋಸ್ ಬ್ಯಾಂಗ್ಳೂರಲ್ಲಿ ನಾವು ಡ್ರೈವ್ ಮಾಡ್ತಾ ಇದ್ರೆ ವಿಲ್ ಬಿ ಎಕ್ಸ್ಪರ್ಟ್ ಡ್ರೈವರ್ಸ್ ಇನ್ ಬ್ಯಾಂಗ್ಳೂರ್. ಸೊ ಆ ಥರನೇ ಶಸ್ತ್ರಚಿಕಿತ್ಸೆಯಲ್ಲೂ ನಾವು ಒಂದೇ ಜಾಗದಲ್ಲಿ ಆಪರೇಷನ್ ಮಾಡೋಕ್ಕೆ ಫೋಕಸ್ ಮಾಡಬೇಕು. ಸೊ ಹಾಗೆ ಹುಟ್ಟು ಬಂದಿದ್ದು ಸಬ್ ಸ್ಪೆಷಾಲಿಟೀಸ್. ಸೊ ನಮ್ಮಲ್ಲಿ ಈಗ ನನ್ನ ಸ್ಪೆಷಾಲಿಟಿ ಏನಿದ್ರೆ ಮೇನ್ಲಿ ಜೀರ್ಣಾಂಗಗಳ ಕ್ಯಾನ್ಸರ್. ಸೊ ಅನ್ನನಾಳ ಇರ್ಬೋದು, ಸ್ಟಾರ್ಟ್ ಆಗಿ ಜಠರ, ಕರಳು, ಲಿವರ್, ಪ್ಯಾಂಕ್ರಿಯಾಸ್, ಗುದದ್ವಾರ, ಇವೆಲ್ಲ. ಸೊ ಅನ್ನನಾಳದಿಂದ ಹಿಡಿದು ಗುದದ್ವಾರದೊಳಗೆ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಯಾವ್ಯಾವ ಭಾಗಗಳು ಬರ್ತಾವ ಆ ಎಲ್ಲ ಭಾಗಗಳದ್ದು ನಿಮ್ದು ಸ್ಪೆಷಾಲಿಟಿ ಅಂತಾವ. ಸರ್, ಇದು ಈಗ ಇದನ್ನೇ ನೋಡಂಗಿದ್ರೆ ಈಗ ಕಾಮನ್ ಆಗಿ ನಮಗೆ ಸಾಮಾನ್ಯವಾಗಿ ತಿಳಿದಿರೋ ಹೇಗಪ್ಪ ಅಂತಂದ್ರೆ ಶಸ್ತ್ರಚಿಕಿತ್ಸೆ ಅಂತಂದ್ರೆ ಕೊಯ್ಯೋದು, ಏನೋ ತೆಗೆಯೋದು, ಏನೋ ಮಾಡೋದು, ವಾಪಸ್ ಹಾಕೋದು ಅಂತ ಅನ್ಕೊಂಡು ಈ ಇದು ಬಹಳ ಮುಂಚಿಂದಾನು ಇತ್ತು, ಇದು ಮಾಡ್ಕೊಂಡೇ ಇತ್ತು ಅಂತ ಅನ್ಕೊಂಡು. ಈಗ ನಿಮ್ಮ ಹೆಸರೇ ಡಾಕ್ಟರ್ ಸುಶ್ರುತ್ ಅಂತ, ನಿಮ್ಮ ಹೆಸರು ಸುಶ್ರುತ ಶಸ್ತ್ರಚಿಕಿತ್ಸೆ ಫಾದರ್ ಆಫ್ ಸರ್ಜರಿ ಅಂತಾನೆ ಕರೀತಾರೆ ಅವರನ್ನ. ಸೊ ಇದೊಂದೇ ಶಸ್ತ್ರಚಿಕಿತ್ಸೆ ಬಹಳಷ್ಟು ಮುಂದುವರಿದ್ದಾರೆ ಈಗ ಅಂತ ಕೇಳಲ್ಪಟ್ಟು. 2 ಥರದ್ದು 3 ಥರ ಶಸ್ತ್ರಚಿಕಿತ್ಸೆಗಳು ಅಂತಂದ್ರೆ ಅವೆಲ್ಲ ಯಾವ್ಯಾವುದು ಸರ್, ಹೇಗೆ? ನೋಡಿ, ಹಿಂದಿನ ಕಾಲದಲ್ಲಿ ಓಪನ್ ಸರ್ಜರಿ ಮಾಡ್ತಾ ಇದ್ವಿ. ಅಂದ್ರೆ ಹೊಟ್ಟೆ ಒಳಗೆ, ಫಾರ್ ಎಕ್ಸಾಂಪಲ್ ಹೊಟ್ಟೆ ಒಳಗೆ ಆಪರೇಷನ್ ಮಾಡಿದಾಗ ಕಂಪ್ಲೀಟ್ ಆಗಿ ಹೊಟ್ಟೆಯನ್ನು ಕುಯ್ದು ಓಪನ್ ಮಾಡಿ ಅದರೊಳಗೆ ಏನೇ ಗೆಡ್ಡೆ ಇದ್ರೆ ತೆಗೆಯೋದು, ಇಲ್ಲ ಏನಾದರೂ ಇನ್ಫೆಕ್ಷನ್ ಇದ್ರೆ ಕಂಟ್ರೋಲ್ ಮಾಡೋದು, ಅದನ್ನ ಓಪನ್ ಸರ್ಜರಿ ಮೂಲಕ ಮಾಡಬೇಕಾಗಿತ್ತು. ಅದಾದ ನಂತರ ಅರೌಂಡ್ ಒಂದು 30-35 ವರ್ಷಗಳಿಂದ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಬಂತು. ಸೊ ಅದನ್ನ ಜನರು ಹಲವಾರು ವಿಧದ ಹೆಸರುಗಳಲ್ಲಿ ಕರೀತಾರೆ. ಕೀಹೋಲ್ ಸರ್ಜರಿ ಹೇಳ್ತಾರೆ, ಲೇಸರ್ ಸರ್ಜರಿ ಹೇಳ್ತಾರೆ. ಸೊ ಆ ಥರ ಎಲ್ಲದಕ್ಕೂ ನಾವು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಹೇಳ್ತೀವಿ. ಅಂದ್ರೆ ಹೊಟ್ಟೆ ಒಳಗೆ ಸಣ್ಣ ಸಣ್ಣ ರಂಧ್ರಗಳ ಮೂಲಕ ಸ್ಪೆಷಲೈಸ್ಡ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಹಾಕಿ, ಕ್ಯಾಮರಾನ ಹಾಕಿ ಆಪರೇಷನ್ ಮಾಡ್ಬೋದು.
ಸೊ ಅದನ್ನ ನಾವು ನಿಂತ್ಕೊಂಡು ಇನ್ಸ್ಟ್ರೂಮೆಂಟ್ಸ್ ಹಿಡ್ಕೊಂಡು ಆಪರೇಷನ್ ಮಾಡ್ತೀವಿ. ಹಾ ಹಾ ಈಗ ಕಳೆದ ಒಂದು 10-15 ವರ್ಷದಿಂದ ಈ ರೊಬೋಟಿಕ್ ಸರ್ಜರಿ ಅಂತ ಏನ್ ಬಂದಿದೆ, ಇದರಲ್ಲಿ ನಾವು ಕೈಯಲ್ಲಿ ಹಿಡಿಯೋ ಬದಲು ಆ ಇನ್ಸ್ಟ್ರೂಮೆಂಟ್ಸ್ ಮೆಷಿನ್ಗೆ ಕನೆಕ್ಟ್ ಆಗಿರುತ್ತೆ ಹಾಗೂ ನಾವು ಚೇರ್ ಮೇಲೆ ಕೂತ್ಕೊಂಡು ಆ ಮೆಷಿನ್ ಗಳನ್ನ ಮೂವ್ ಮಾಡೋದು. ಅದಂದ್ರೆ ಈಗ ರೊಬೋಟಿಕ್ ಸರ್ಜರಿ ಅಂತಂದ್ರೂ ಈಗ ಉಳಿದ ಕಡೆ ಎಲ್ಲ ನಾವು ನೋಡಿದ ಹಾಗೆ ಈ ಫಾರ್ ಎಕ್ಸಾಂಪಲ್ ಈ ಕಾರಲ್ಲೇ ಹೇಳೋದಿದ್ರೆ ಅಟಪದಟನ್ನು ಫೀಡ್ ಮಾಡ್ಕೊಟ್ಟು ಸುಮ್ಮನೆ ಕುಂತ್ಕೊಳ್ಳೋದು ಆ ತರ ಅಲ್ಲ ಅಂತಲ್ಲ, ನೀವೇ ಕಂಟ್ರೋಲ್ ಇರ್ತೀರ, ಬಟ್ ಮಾಡೋದು ಮಾತ್ರ ಅದು. ಅಂದ್ರೆ ಈಗ ಹೆಂಗ್ ಹೇಳ್ಬೇಕು ಅಂತಂದ್ರೆ ನಿಮ್ಮ ಕೈ ಮಾತ್ರ ರೋಬೋಟ್ ಆಗಿರುತ್ತೆ, ಬ್ರೇನ್ ಅಲ್ಲ ಅಲ್ವಾ ಸರ್? ಸೊ ಅಂದ್ರೆ ಈಗ ಇದು ಆಕ್ಚುಲಿ ಇದನ್ನ ರೊಬೋಟಿಕ್ ಅಸಿಸ್ಟೆಡ್ ಸರ್ಜರಿ ಅಂತ ಹೇಳ್ತೀವಿ. ಅಂದ್ರೆ ರೊಬೋಟಿಕ್ ಸರ್ಜರಿ ಅನ್ನೋದು ಆಕ್ಚುಲಿ ಇದ ಪದ ಕರೆಕ್ಟ್ ಅಲ್ಲ. ಇಟ್ ಇಸ್ ರೊಬೋಟಿಕ್ ಅಸಿಸ್ಟೆಡ್ ಸರ್ಜರಿ. ಅಂದ್ರೆ ನಮ್ ಸ್ಕಿಲ್ ಲೆವೆಲ್ ಏನಿದೆ ಅವರು ಅದನ್ನ ಎನ್ಹಾನ್ಸ್ ಮಾಡುವಂತಹ ಒಂದು ಟೂಲ್ ಅಷ್ಟೇ. ಸೊ ಇಟ್ ಇಸ್ ರೊಬೋಟಿಕ್ ಅಸಿಸ್ಟೆಡ್ ಸರ್ಜರಿ. ಯಾಕೆಂದ್ರೆ ಈಗ ನೀವು ಹೇಳ್ತಾ ಇದ್ರಿ, ಆಮೇಲೆ ನಾವು ಕೂಡ ಕೇಳಿದೀವಿ, ಅಕಸ್ಮಾತ್ ಈಗ ರೊಬೋಟಿಕ್ ಸರ್ಜರಿ ಅಂತ ಬಂದ್ರೆ ಬಾಕಿ ವಿಷಯದೆಲ್ಲ ರೋಬೋಟ್ ಅಂತಂದ್ರೆ ಖುಷಿ ಪಡೋರು ಜನ, ಸರ್ಜರಿ ಅಂತ ಬಂದಾಗ ಬೇಡ ನಮಗೆ ಡಾಕ್ಟ್ರೇ ಮಾಡ್ಲಿ ಅಂತ ಹೇಳೋದು ಇದೆ. ಸೊ ನೀವೇ ಹೇಳಿರೋ ಹಾಗೇನೆ ಇಲ್ಲಿ ಕಂಪ್ಲೀಟ್ ರೋಬೋಟೇ ಮಾಡೋದಲ್ಲ, ನೀವು ಮಾಡ್ತೀರಿ, ನಿಮ್ಮ ಕೆಲಸಕ್ಕೆ ಸಹಾಯ 100% ಸರ್ಜನ್ ಮಾಡೋದು, ರೋಬೋಟ್ ಅದನ್ನ ಅಸಿಸ್ಟ್ ಮಾಡೋದು. ಸಪೋಸ್ ನಾವು 1 ಮಿಲಿಮೀಟರ್ ಅಷ್ಟು ಮೂವ್ ಮಾಡ್ಬೇಕಂದ್ರೆ ನಮ್ ಕೈಯಿಂದ ಮೂವ್ ಮಾಡೋದು ಕಷ್ಟ, ಬಟ್ ಅದು ಕ್ಯಾಲಿಬ್ರೇಷನ್ ಮೂಲಕ ರೊಬೋಟಿಕಲ್ಲಿ ಈವನ್ ಮಿಲಿಮೀಟರ್ ಟು ಮಿಲಿಮೀಟರ್ ನಾವು ಕ್ಯಾಲಿಬ್ರೇಟೆಡ್ ಆಗಿ ಬಹಳ ಸೂಕ್ಷ್ಮವಾಗಿ ಮೂವ್ ಮಾಡಬಹುದು. ಓಕೆ ಓಕೆ ಸರ್, ಈಗ ಅದೇ ನಿಮಗೆ ರೊಬೋಟಿಕ್ ಸರ್ಜರಿ ಅಂತಂದ್ರೆ ಹೇಗೆ ಅಂತಂದು ಹೇಳಿದ್ರಿ ಅಂತ ಅನ್ಕೊಂಡು, ಈಗ ಅಂದ್ರೆ ಅದನ್ನ ಯಾವ ರೀತಿ ಮಾಡ್ತೀರಾ ಸರ್ಜರಿನ ಹೇಗೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾರಿಗೋ ಒಬ್ಬರಿಗೆ ಏನೋ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಅಂದ್ರೆ ಯಾವುದೋ ಒಂದು ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದೊಂದು ಕ್ಯಾನ್ಸರ್ ಆಗಿ ಬಂದಿದೆ ಅಂತ ಅನ್ಕೊಂಡ್ರೆ ಅದನ್ನ ನೀವು ನಾರ್ಮಲ್ ಶಸ್ತ್ರಚಿಕಿತ್ಸೆಗೆ ಹೋಗ್ಬೇಕು ಅಥವಾ ಲ್ಯಾಪ್ರೋಸ್ಕೋಪಿ ಅಂತ ಅದಕ್ಕೆ ಹೋಗ್ಬೇಕು ಅಥವಾ ಈ ರೋಬೋಟಿಕ್ ಹೋಗ್ಬೋದು ಅಂತ ನಿಮಗೆ ಹೇಗೆ ಡಿಸೈಡ್ ಮಾಡ್ತೀರಾ, ಹೇಗೆ ಅದು? ಬಹಳ ಒಳ್ಳೆ ಪ್ರಶ್ನೆ. ಬೇಸಿಕಲಿ ಕೆಲವೊಂದು ಸರ್ಜರಿಗಳಿಗೆ ರೊಬೋಟಿಕ್ ಸರ್ಜರಿ ಹೈಲಿ ಅಡ್ವಾಂಟೇಜಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಗುದದ್ವಾರ, ರೆಕ್ಟಮ್ ಅಂತ ಏನ್ ಹೇಳ್ತೀವಿ, ಅದು ನಮ್ಮ ಶರೀರದಲ್ಲಿ ಇರೋ ಪೊಸಿಷನ್ ಹೇಗಿದ್ರೆ ಅದು ಬಹಳ ಡೆಪ್ತ್ ಅಲ್ಲಿ ಇದೆ, ಸೊ ತುಂಬಾ ಒಳಗಡೆ ಇದೆ. ಸೊ ಅಷ್ಟು ಒಳಗಡೆ ನಾವು ಓಪನ್ ಸರ್ಜರಿಲಿ ಹೋಗೋದು ಬಹಳ ಕಷ್ಟ. ಇವನ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮೂಲಕನೂ ಆ ಗುದದ್ವಾರದ ಪೆಲ್ವಿಸ್ ಅಂತ ಏನು ಪೆಲ್ವಿಕ್ ಕ್ಯಾವಿಟಿ ಅದಕ್ಕೆ ಹೋಗಿ ಆಪರೇಷನ್ ಮಾಡೋದು ಸ್ವಲ್ಪ ಕಷ್ಟ. ಸೊ ಅದರಿಂದ ಅದರಲ್ಲಿ ರೊಬೋಟಿಕ್ ಸರ್ಜರಿಯ ಬಹಳಷ್ಟು ಅಡ್ವಾಂಟೇಜ್ ಇದೆ. ಸೊ ಅದರಿಂದ ನಾವು ಕ್ಯಾಮರಾನ ಸರ್ಜನೆ ಕಂಟ್ರೋಲ್ ಮಾಡಬಹುದು, ಇನ್ಸ್ಟ್ರೂಮೆಂಟ್ಸು ಲೆಂತ್ ಇರುತ್ತೆ. ಸೊ ಆ ಡಿಫಿಕಲ್ಟ್ ಏರಿಯಾಸ್ ಅಲ್ಲಿ ಹೋಗಿ ಆಪರೇಟ್ ಮಾಡೋಕ್ಕೆ ರೊಬೋಟಿಕ್ ಸರ್ಜರಿ ಬೆನಿಫಿಷಿಯಲ್ ಆಗಿದೆ. ಎರಡನೇದು ಮ್ಯಾಗ್ನಿಫಿಕೇಶನ್. ಈ ರೊಬೋಟಿಕ್ ಸರ್ಜರಿಯಲ್ಲಿ 3D ವಿಷನ್ ಸಿಗುತ್ತೆ. ಅಂದ್ರೆ ನಾವು ಏನ್ ನಾರ್ಮಲ್ 2D ನೋಡ್ತೀವಿ ಅದನ್ನ 3 ಡೈಮೆನ್ಷನಲ್ ವಿಷನ್ ಅಂತ ಹೇಳ್ತೀವಿ. ಸೊ ನಮ್ಗೆ ಎಲ್ಲಾನು ಮ್ಯಾಗ್ನಿಫೈಡ್ ದೊಡ್ಡದಾಗಿ ಕಾಣೋದ್ರಿಂದ ಈವನ್ ಸಣ್ಣ ರಕ್ತನಾಳನು ತುಂಬಾ ದೊಡ್ಡದಾಗಿ ಕಾಣುತ್ತೆ. ಆಗ ಅದು ಬ್ಲೀಡಿಂಗ್ ಬಹಳಷ್ಟು ಕಡಿಮೆ ಆಗುತ್ತೆ ರೊಬೋಟಿಕ್ ಮಾಡುವಾಗ. ಎರಡನೇದು ನಾವು ದೊಡ್ಡದಾಗಿ ಹೊಟ್ಟೆ ಕುಯ್ಯೋದಿಲ್ಲ, ಸಣ್ಣ ಸಣ್ಣ ರಂಧ್ರಗಳ ಮೂಲಕ ಆಪರೇಷನ್ ಮಾಡೋದ್ರಿಂದ ನೋವು ಬಹಳಷ್ಟು ಕಡಿಮೆ ಇರುತ್ತೆ, ರಿಕವರಿನೂ ಬಹಳ ಫಾಸ್ಟ್ ಆಗುತ್ತೆ ರೊಬೋಟಿಕ್ ಸರ್ಜರಿ ಮೂಲಕ. ಸೊ ನಮ್ ಅನ್ನನಾಳದ ಕ್ಯಾನ್ಸರ್ ಇರ್ಬೋದು, ರೆಕ್ಟಲ್ ಕ್ಯಾನ್ಸರ್ ಇರ್ಬೋದು, ಗುದದ್ವಾರದ ಕ್ಯಾನ್ಸರ್, ಇಲ್ಲ ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಇರ್ಬೋದು, ಇದಕ್ಕೆ ಶಸ್ತ್ರಚಿಕಿತ್ಸೆ ಮಾಡುವಾಗ ರೊಬೋಟಿಕ್ ಸರ್ಜರಿದು ಬಹಳಷ್ಟು ಅಡ್ವಾಂಟೇಜ್ ಇದೆ ಅಂತವ ಸರ್. ಈಗ ನಿಮ್ಗೆ ಇದು ಹೇಳ್ತಾ ಇದ್ರಿ, ಈಗ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು ಹೇಳಿದ್ರೆ ನೀವು ಗುದದ್ವಾರದ್ದು, ಅನ್ನನಾಳದ್ದು, ಆಮೇಲೆ ಇದ್ರದ್ದು ಒಂದು ಮಾಡೋದಿದ್ರೆ ನೀವು ಸಾಮಾನ್ಯವಾಗಿ ಈಗ ರೋಬೋಟಿಕ್ ಅಸಿಸ್ಟೆಡ್ ಸರ್ಜರಿಗೆ ಹೋಗ್ತೀರಾ ಅಂತ ಹೇಳಿದ್ರಿ. ಇದನ್ನ ಬಿಟ್ಟು ದೇಹದ ಬೇರೆ ಪಾರ್ಟ್ಸ್ ಗಳಲ್ಲಿ ಯಾವ್ಯಾವ್ದ್ರಲ್ಲಿ ಈ ರೀತಿ ರೋಬೋಟಿಕ್ ಸರ್ಜರಿ ಬಂದಿದೆ ಈಗ ಹೇಗೆ? ಆಲ್ಮೋಸ್ಟ್ ಎಲ್ಲಾ ಶಸ್ತ್ರಚಿಕಿತ್ಸೆ ಫೀಲ್ಡ್ ಅಲ್ಲೂ ರೊಬೋಟಿಕ್ ಸರ್ಜರಿ ಬರ್ತಾ ಇದೆ. ಸೊ ಈಗ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇರ್ಬೋದು, ಕಾರ್ಡಿಯಾಕ್ ಸರ್ಜರಿ ಇರ್ಬೋದು, ಇಲ್ಲ ಥೊರಾಸಿಕ್ ಸರ್ಜರಿ ಅಂದ್ರೆ ಲಂಗ್ಸ್ ಥೊರಾಸಿಕ್ ಸರ್ಜರಿ ಇರ್ಬೋದು. ಸೊ ಥೊರಾಸಿಕ್ ಸರ್ಜರಿ, ಕಾರ್ಡಿಯಾಕ್ ಸರ್ಜರಿ ಯೂಸ್ ಮಾಡೋ ರೋಬೋಟ್ ಸೇಮ್ ರೋಬೋಟ್, ಇದು ನಾವು ಏನು ಹೊಟ್ಟೆ ಒಳಗೆ ಯೂಸ್ ಮಾಡ್ತೀವಿ ಅದೇ. ಬಟ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಗೆ ಅದು ಬೇರೆ ರೋಬೋಟ್, ಅದು ಟೆಕ್ನಾಲಜಿ ಬೇರೆ. ಸೊ ನಾವು ಅದ್ರ ಪೂರ ಅಷ್ಟೊಂದು ಡೀಪ್ ಆಗಿ ಹೋಗ್ಬೇಕು ಅಂತ ಬಿಡಿ, ಯಾಕಂದ್ರೆ ಅದು ಅದೆಲ್ಲ ಇನ್ನೊಂದು ತುಂಬಾ ಎಪಿಸೋಡ್ ಆಗುತ್ತೆ. ಸೊ ಅಂದ್ರೆ ನಾನ್ ಕೇಳೋದೇನಂತಂದ್ರೆ ಸಾಮಾನ್ಯವಾಗಿ ಎಲ್ಲೆಲ್ಲಿ ಯಾವ ಕಡೆ ಶಸ್ತ್ರಚಿಕಿತ್ಸೆ ಮಾಡ್ತಾ ಇದಾರೋ ಆ ಎಲ್ಲಾ ಫೀಲ್ಡ್ ಅಲ್ಲಿ ಈಗ ರೋಬೋಟೆಡ್ ಸರ್ಜರಿ ಎಲ್ಲಾದ್ರೂ ಆ ಸ್ಕಿಲ್ ಅನ್ನ ಎನ್ಹಾನ್ಸ್ ಮಾಡಕ್ಕೆ ರೋಬೋಟ್ ಬಳಕೆ ಆಗೇ ಆಗುತ್ತೆ ಅಂತ. ಸೊ ನಾವು ಫ್ಯೂಚರ್ ಅಲ್ಲಿ ಯಾವುದೇ ಪೇಷಂಟ್ ಬರಲಿ, ನಮ್ಗೆ ಅವ್ರಿಗೆ ಯಾವುದೇ ಪ್ರಾಬ್ಲಮ್ ಇರಲಿ, ನಾವು ಅವ್ರಿಗೆ ಯಾವ ಬೆಸ್ಟ್ ಟ್ರೀಟ್ಮೆಂಟ್ ಕೊಡ್ಬೋದು ಅನ್ನೋದನ್ನ ಯೋಚನೆ ಮಾಡಬೇಕಾಗುತ್ತೆ. ಬಿಕಾಸ್ ನಾವು ಆಸ್ ಟೆಕ್ನಾಲಜಿ ಅಡ್ವಾನ್ಸಸ್, ಸೊ ಒಂದಂದ್ರೆ ಎಲ್ರಿಗೂ ಅದ್ರ ಅರಿವಿರಬೇಕು ಏನೆಲ್ಲ ಟೆಕ್ನಾಲಜಿಕಲ್ ಅಡ್ವಾನ್ಸಸ್ ಆಗ್ತಾ ಇದೆ. ಬಟ್ ಆನ್ ಅ ಲಾರ್ಜರ್ ಸ್ಕೇಲ್ ನಾವು ಆ ಟೆಕ್ನಾಲಜಿಕಲ್ ಅಡ್ವಾನ್ಸ್ ಅನ್ನ ಜನಸಾಮಾನ್ಯರಿಗೆ ಎಲ್ರಿಗೆ ಅವೈಲೇಬಲ್ ಆಗಿ ಮಾಡ್ಬೇಕು. ಸರ್ ಈಗ ಇದೇ ಕ್ವಶನ್ ಕೇಳಿದೆ, ಇದು ಹೌದು ಆಕ್ಚುಲಿ ರೋಬೋಟಿಕ್ ಈ ಸರ್ಜರಿ ತಂತ್ರಜ್ಞಾನ ಹುಟ್ಟಿದ್ದು ಎಲ್ಲಿಂದ, ಹೇಗೆ ಅಂದ್ರೆ ಪಾಶ್ಚಿಮಾತ್ಯ ದೇಶದಲ್ಲೂ ಎಲ್ಲಿ ಆಕ್ಚುಲಿ ಅದು ಬಹಳ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಇದು ಇನಿಷಿಯಲಿ ಐಡಿಯಾ ಹುಟ್ಕೊಂಡಿದ್ದು ನಾಸಾದಿಂದ.
ಇದೇನು ಅಮೆರಿಕದ ಸ್ಪೇಸ್ ಆರ್ಗನೈಸೇಷನ್. ಸೊ ಅವ್ರೇನ್ ಅನ್ಕೊಂಡ್ರು, ಸಪೋಸ್ ಔಟರ್ ಸ್ಪೇಸ್ ಅಲ್ಲಿ ಯಾರಿಗಾದ್ರೂ ಆಪರೇಷನ್ ಬೇಕಾಯ್ತು, ಹೆಂಗ್ ಮಾಡೋದು ಅದನ್ನ ಅಂತ. ಸೊ ಎಲ್ಲಾ ಸ್ಪೆಷಲಿಸ್ಟ್ ಅನ್ನ ಕರ್ಕೊಂಡು ಹೋಗಕ್ಕಂತೂ ಆಗೋದಿಲ್ಲ. ಇಲ್ಲ ಆರ್ಮಿಯಲ್ಲಿ ಈಗ ದೂರ ಪ್ರದೇಶದಲ್ಲಿ ಡ್ಯೂಟಿಯಲ್ಲಿ ಇದ್ದವ್ರಿಗೆ ಏನಾದ್ರು ಆದ್ರೆ ಏನ್ ಮಾಡೋದು ಅಂತ. ಸೊ ಹಾಗೆ ಟೆಲಿ ಸರ್ಜರಿ ಅಂತ ಹುಟ್ಕೊಳ್ತು. ಅಂದ್ರೆ ನಾವು ಮೆಷಿನ್ ಅನ್ನ ಇಲ್ಲಿಂದ ಕರೆಕ್ಟ್ ಕಮಾಂಡ್ ಕೊಟ್ಟು ಅಲ್ಲಿ ಅದು ಆಪರೇಷನ್ ಮಾಡೋ ಆ ಕಾನ್ಸೆಪ್ಟ್ ಹುಟ್ಕೊಳ್ತು. ಸೊ ಅದರಿಂದ ಬಂದಂತಹ ರೊಬೋಟಿಕ್ ಗ್ರಾಜುವಲ್ ಆಗಿ ಈಗ ಎಲ್ಲಾ ಕಾಮನ್ ಮೆಡಿಕೇಶನ್ ಕಾಮನ್ ಎಲ್ಲಾ ಸರ್ಜರೀಸ್ ಆಲ್ಮೋಸ್ಟ್ ಬಳಕೆ ಆಗ್ತಾ ಇದೆ. ಇನ್ನು ಲೀಗಲಿ ಟೆಲಿ ಸರ್ಜರಿ ಇನ್ನು ಇಂಡಿಯಾದಲ್ಲಿ ಅಷ್ಟು ಲೀಗಲ್ ಆಗಿ ಬಂದಿಲ್ಲ. ನಾವು ಏನು ಈಗ ರೆಕಮೆಂಡೇಶನ್ ಅಂದ್ರೆ ನಾವು ಪೇಷಂಟ್ ಪಕ್ಕದಲ್ಲೇ ಕೂತ್ಕೊಂಡು ಆಪರೇಷನ್ ಮಾಡಬೇಕಾಗುತ್ತೆ. ಸೊ ನಾವು ದೂರದ ಪ್ರದೇಶದಲ್ಲಿ ಆಪರೇಷನ್ ಮಾಡಕ್ ಇನ್ನು ಲೀಗಲಿ ಅಲೌಡ್ ಇಲ್ಲ, ಬಟ್ ಅದು ಮುಂದಕ್ಕೆ ಬರಬಹುದು ಅಂತ. ಅಂದ್ರೆ ನಾನು ಇದು ಯಾಕೆ ಕೇಳಿದೆ ಅಂತಂದ್ರೆ ಸರ್, ಈಗ ಬೇರೆ ದೇಶಗಳಿಗೆ ಹೋಲಿಸೋದ್ರಲ್ಲೇ ಈ ತಂತ್ರಜ್ಞಾನ ತುಂಬಾ ಹೊಸ ತಂತ್ರಜ್ಞಾನ, ತುಂಬಾ ಮುಂದುವರೆದ ತಂತ್ರಜ್ಞಾನ ಭಾರತದಲ್ಲಿ ಎಷ್ಟರ ಮಟ್ಟಿಗೆ ಬಂದಿದೆ ಅಂತ? ಭಾರತದಲ್ಲಿ ಇನ್ನೂ ಬಹಳಷ್ಟು ಬೆಳವಣಿಗೆ ಬಾಕಿ ಇದೆ. ಬಟ್ ಮೋಸ್ಟ್ ಆಫ್ ದ ಮೆಟ್ರೋ ಸಿಟೀಸ್ ಅಲ್ಲಿ ಅವೈಲೇಬಲ್ ಇರುತ್ತೆ, ಎಲ್ಲ ದೊಡ್ಡ ಹಾಸ್ಪಿಟಲ್ ಅಲ್ಲಿ ಇರುತ್ತೆ. ಇದು ಒಂದು ಮೆಡಿಕೇಶನ್ ಇದರಿಂದ ನೋಡಿದ್ವಿ, ಪರ್ಸ್ಪೆಕ್ಟಿವ್ ಇಂದ ನೋಡಿದ್ವಿ ನಾವು. ಈಗ ರೋಗಿಗಳದ್ದು ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರೆ, ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಈಗ ನೀವೇ ಅಂದ್ರೆ ಸರ್, ಇದು ಇಂಟ್ರೆಸ್ಟ್ ಇದರದ್ದು ಇಸೋಫ್ಯಾಗಸ್ದು ಕ್ಯಾನ್ಸರ್ಗೆ ನೀವು ಮಾಡಬೇಕಾಗುತ್ತೆ, ಇಲ್ಲ ಗುದದ್ವಾರದ ಕ್ಯಾನ್ಸರ್ಗೂ ಸಹಿತ ರೋಬೋಟಿಕ್ ಸರ್ಜರಿಗೆ ಹೋದ್ರೆ ಬಹಳ ಬೆಸ್ಟ್ ಅಂತ ಹೇಳಿದ್ರಿ. ಸೊ ರೋಬೋಟಿಕ್ ಶಸ್ತ್ರಚಿಕಿತ್ಸೆನೇ ಇದ್ದಾಗ ನೀವು ಫಾರ್ ಎಕ್ಸಾಂಪಲ್ ಯಾವುದೋ ರೋಗಿಗೆ ನೀವು ಆಪ್ಷನ್ ಮುಂದಿಟ್ಟಿರಿ, ಲೈಕ್ ಈ ರೀತಿಯಿಂದ ಮಾಡಬಹುದು ಅಂತ, ಅದನ್ನು ಅವ್ರು ಎಕ್ಸೆಪ್ಟ್ ಮಾಡ್ತಾರೋ ಅಥವಾ ಇನ್ನೂ ಭಯ ಇದೆಯೋ ಹೇಗೆ ಅಂತ? ಸಾಮಾನ್ಯವಾಗಿ ನಾವು ರೆಕಮೆಂಡ್ ಮಾಡಿದ್ರೆ ಅವ್ರಿಗೆ ಧೈರ್ಯ ಇರುತ್ತೆ, ಅಕ್ಸೆಪ್ಟ್ ಮಾಡ್ತಾರೆ. ಬಟ್ ನಾವು ನಮ್ಮ ಡ್ಯೂಟಿ ಅವ್ರಿಗೆ ಕ್ಲಿಯರ್ ಆಗಿ ಹೇಳ್ಬೇಕು ಏನ್ ಅಡ್ವಾಂಟೇಜ್. ಸೊ ಮೇ ಬಿ ಮಾರ್ಜಿನಲಿ ಕಾಸ್ಟ್ ಜಾಸ್ತಿ ಇರುತ್ತೆ ರೋಬೋಟ್ ಇದು, ಬಟ್ ಅದರದ ಅಡ್ವಾಂಟೇಜಸ್ ಜಾಸ್ತಿ ಇದ್ರೆ ಪೇಷಂಟ್ಸ್ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಸೊ ಹಿಂಜರಿತ ಏನಿಲ್ಲ ಹಾಗೆ. ಮೇನ್ಲಿ ರೋಬೋಟಿಕ್ ಸರ್ಜರಿ ಅವೈಲೇಬಿಲಿಟಿ ಇಸ್ ಅನ್ ಇಶ್ಯೂ, ಎಲ್ಲ ಹಾಸ್ಪಿಟಲ್ ಅಲ್ಲಿ ಇರೋದಿಲ್ಲ. ನನ್ನ ನೆಕ್ಸ್ಟ್ ಪ್ರಶ್ನೆ ಅದೇ ಇತ್ತು ಸರ್. ಈಗ ನಾರಾಯಣ ಹೆಲ್ತ್ ಸಿಟಿ ನಮಗೆ ತುಂಬಾ ಡಾಕ್ಟರ್ನ ಹೀಗೆ ಕಾಮನ್ ಆಗಿ ಇಂಟರ್ವ್ಯೂ ಮಾಡೋದಿರ್ಬೋದು, ಇಲ್ಲ ಜನಸಾಮಾನ್ಯರಲ್ಲಿ ಕೇಳಿದ್ದಿರ್ಬೋದು, ತುಂಬಾ ಹೊಸ ಹೊಸ ಟೆಕ್ನಾಲಜಿಗಳನ್ನ ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಡ್ತಾ ಇದ್ದಾರೆ. ಮತ್ತೆ ಅಷ್ಟು ನೀಟಾಗಿ ಬಂದಂತಹ ರೋಗಿಗಳಿಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಆ ಟೆಕ್ನಾಲಜಿಯನ್ನ ಉಪಯೋಗಿಸ್ತಾ ಇದ್ದಾರೆ, ಬಹಳ ಅಚ್ಚುಕಟ್ಟಾಗಿದೆ ಅಂತ ಕೇಳಿದ್ವಿ. ಈಗ ನಾರಾಯಣ ಹೆಲ್ತ್ ಸಿಟಿಯಲ್ಲೇ ಬಂದ್ರೆ ನೀವು ಅವಾಗ ಹೇಳ್ತಾ ಇದ್ರಿ ಎಷ್ಟೆಲ್ಲ ಪಾರ್ಟ್ಸ್ಗಳಿಗೆ ಎಲ್ಲದಕ್ಕೆ ನೀವು ಮಾಡಬಹುದು ಅಂತ ಅನ್ಕೊಂಡು. ಸೊ ಯಾವ ಸ್ಪೆಷಾಲಿಟಿಗಳಿದಾವೆ ರೋಬೋಟಿಕ್ ಸರ್ಜರಿ ಡಿಪಾರ್ಟ್ಮೆಂಟಿಗೆ ಬಂದು ಇದನ್ನು ಅಂದ್ರೆ ಆ ಒಂದು ವಿಷಯಕ್ಕೆ ಬಂದ್ರೆ ನಾರಾಯಣ ಹೆಲ್ತ್ ಸಿಟಿಯಲ್ಲಿ? ನಾರಾಯಣ ಹೆಲ್ತ್ ಸಿಟಿಯಲ್ಲಿ ಭೂಮಿಯಲ್ಲಿ ಎಲ್ಲೆಲ್ಲ ಏನ್ ರೋಬೋಟ್ ಯೂಸ್ ಮಾಡ್ತಾರೆ ಅಲ್ಲೆಲ್ಲ ಮಾಡ್ತಾರೆ. ಸೊ ಹಾರ್ಟ್ ಸರ್ಜರೀಸ್ ಇರ್ಬೋದು, ರಿಪ್ಲೇಸ್ಮೆಂಟ್ ಸರ್ಜರೀಸ್, ಯೂರಾಲಜಿ ಸರ್ಜರೀಸ್, ಗೈನೆಕ್ ಆನ್ಕಾಲಜಿ, ಸೊ ಎಲ್ಲಾನು ರೋಬೋಟಿಕ್ ಅಲ್ಲಿ ಆಗ್ತಾ ಇದೆ. ಹಲವಷ್ಟು ಪೇಷಂಟ್ಸ್ ಇದರ ಬೆನಿಫಿಟ್ ತಗೊಂಡಿದ್ದಾರೆ. ಸೊ ಬೇರೆ ದೇಶಗಳಲ್ಲಿ ಯಾವ್ಯಾವ ತಂತ್ರಜ್ಞಾನ ಇದೆಯೋ ಅವೆಲ್ಲನೂ ಸಹಿತ ನಾರಾಯಣದಲ್ಲಿ ಇದೆ ಅಂತ ಅನ್ಕೊಂಡು. ಓಕೆ, ಬೇರೆ ದೇಶಕ್ಕಿಂತ ಜಾಸ್ತಿ ವಾಲ್ಯೂಮ್ ನಮ್ಮಲ್ಲಿ ಆಗುತ್ತೆ, ಇಂಡಿಯಾದಲ್ಲಿ ನಂಬರ್ ಜಾಸ್ತಿ. ಸೊ ಜಾಸ್ತಿ ವಾಲ್ಯೂಮ್ ಅಲ್ಲಿ ಜಾಸ್ತಿ ಇದಾಗಿ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡು. ಸೊ ಹಂಗಂದ್ರೆ ಯಾರೋ ಒಬ್ಬ ರೋಗಿ ಕಾಮನ್ ಆಗಿ ಏನಂದ್ರೆ ಯಾವುದೋ ಒಂದು ಶಸ್ತ್ರಚಿಕಿತ್ಸೆ ಆಗ್ಬೇಕಿತ್ತು ಅವನಿಗೆ ಅಂತಂದ್ರೆ ನೀವು ಎರಡನ್ನೂ ಮುಂದಿರ್ತೀರ, ನಾರ್ಮಲ್ ಶಸ್ತ್ರಚಿಕಿತ್ಸೆ, ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಎರಡನ್ನೂ ಮುಂದಿಟ್ಟು ಯಾವ್ದು ಬೇಕೋ ಅದನ್ನ ಮಾಡ್ತಾರೆ ಅಂತ ಅನ್ಕೊಂಡು. ನಾರಾಯಣ ಹೆಲ್ತ್ ಎಲ್ಲ ಆರೋಗ್ಯ ಸೇವೆಗಳು ಒಂದೇ ಸೂರಿನಡಿಯಲ್ಲಿ. ಹೃದ್ರೋಗದ ಚಿಕಿತ್ಸೆ ಮತ್ತು ಸಮಗ್ರ ಆರೈಕೆ, 35ಕ್ಕೂ ಹೆಚ್ಚು ಸೂಪರ್ ಸ್ಪೆಷಾಲಿಟಿಗಳು, ಕ್ಯಾನ್ಸರ್ ಹಾಗೂ ಅಸ್ಥಿಮಜ್ಜೆ ವಿಭಾಗ, ಮಂಡಿ, ಕೀಲು, ಬೆನ್ನುಹುರಿ ಮತ್ತು ಟ್ರಾಮಾ ಚಿಕಿತ್ಸೆಗೆ ಶ್ರೇಷ್ಠತಾ ಕೇಂದ್ರ, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೇವೆ, ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಚಿಕಿತ್ಸಾ ಮಾರ್ಗದರ್ಶನ ಮತ್ತು ಆಕರ್ಷಕ ಡಿಸ್ಕೌಂಟ್. ನಾರಾಯಣ ಹೆಲ್ತ್ ಸಿಟಿ, ಬೆಂಗಳೂರು. ಅಪೋಲೋ ಆಯುರ್ವೇದ ದೇಶದ ಅತಿ ದೊಡ್ಡ ಆಯುರ್ವೇದ ಆಸ್ಪತ್ರೆ ಸರಣಿ. ಗುಣಮಟ್ಟಕ್ಕಾಗಿನ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಏಕೈಕ ಆಯುರ್ವೇದ ಸಂಸ್ಥೆ. ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟಿಪಿಎಗಳಿಂದ ಕ್ಯಾಶ್ಲೆಸ್ ಸೌಲಭ್ಯ. ಸುಲಭಕ್ಕೆ ವಾಸಿಯಾಗದ ಬಹುರೋಗ ಪೀಡಿತರಿಗೆ ಶುದ್ಧ ಆಯುರ್ವೇದ ಚಿಕಿತ್ಸೆ. ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಚಿಕಿತ್ಸಾ ಮಾರ್ಗದರ್ಶನ ಮತ್ತು ಆಕರ್ಷಕ ಡಿಸ್ಕೌಂಟ್. ಅಪೋಲೋ ಆಯುರ್ವೇದ.
ವಿಶ್ವಾರಾಧ್ಯ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆ. ವಿಶ್ವದ ಅತ್ಯುತ್ತಮ ರೇಡಿಯೋಥೆರಪಿ ಈಗ ದಾವಣಗೆರೆಯಲ್ಲಿ. ಮೆಡಿಕಲ್, ರೇಡಿಯೇಷನ್ ಮತ್ತು ಸರ್ಜಿಕಲ್ ಆಂಕಾಲಜಿ ವಿಭಾಗಗಳೊಂದಿಗೆ ಸಮಗ್ರ ಕ್ಯಾನ್ಸರ್ ಚಿಕಿತ್ಸೆ, ಗರ್ಭಕೋಶ ಕ್ಯಾನ್ಸರ್ ತಡೆಗೆ ವ್ಯಾಕ್ಸಿನ್, ತ್ವರಿತ ಚಿಕಿತ್ಸೆ, ವ್ಯಕ್ತಿಗತ ಆರೈಕೆ, ಎಲ್ಲಾ ಆರೋಗ್ಯ ವಿಮಾ ಸೌಲಭ್ಯ. ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಆದ್ಯತೆಯ ಉಪಚಾರ ಮತ್ತು ಆಕರ್ಷಕ ಡಿಸ್ಕೌಂಟ್. ಕಳೆದೆರಡು ವರ್ಷಗಳಿಂದ ಕರ್ನಾಟಕದ ಆರೋಗ್ಯ ಸೇವೆಯಲ್ಲಿ ವಿಶ್ವಾರಾಧ್ಯ. ಈಗ ನನ್ನ ನೆಕ್ಸ್ಟ್ ನೀವು ಅವಾಗ ಒಂದೆರಡು ಪಾಯಿಂಟ್ಸನ್ನು ಹೇಳಿದ್ರಿ. ಇನ್ನೂ ಥರೋವಾಗಿ ಡಿಸ್ಕಸ್ ಮಾಡಬೇಕು ಅಂತಂದರೆ ಈ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಏನಿದೆ ಅಲ್ವಾ, ಇದರದ್ದು ನಮ್ಮ ಸಾಧಾರಣ ಶಸ್ತ್ರಚಿಕಿತ್ಸೆಗಿರ್ಬೋದು ಅಥವಾ ಲ್ಯಾಪ್ರೋಸ್ಕೋಪಿಗೆ ಕಂಪೇರ್ ಮಾಡಿದ್ರೆ ಅಡ್ವಾಂಟೇಜಸ್ ಏನೇನು ಸರ್ ಅಂತ? ನಾನು ಈಗಾಗಲೇ ಹೇಳ್ದಂಗೆ ಒಂದು ಪ್ರಿಸಿಷನ್, ನಾವು ಮಿಲಿಮೀಟರ್ ಬೈ ಮಿಲಿಮೀಟರ್ ಮೂವ್ ಆಗೋಕ್ಕೆ ರೊಬೋಟಿಕ್ ಸರ್ಜರಿಲಿ ಪಾಸಿಬಲ್ ಇದೆ. ಸೊ ಇದರಿಂದಾಗಿ ನಾವು ಕ್ಯಾನ್ಸರ್ ಕಾಯಿಲೆನ ತೆಗೆಯುವಾಗ ಕಂಪ್ಲೀಟ್ ಆಗಿ ರಿಮೂವ್ ಮಾಡ್ಬೋದು. ಮತ್ತೆ ಕ್ಯಾನ್ಸರ್ ಫಸ್ಟ್ ಹರಡೋದು ಒಂದು ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ, ಅಂದ್ರೆ ಕ್ಯಾನ್ಸರ್ ಅಕ್ಕಪಕ್ಕ ಇರುವಂತಹ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಅದು. ಸೊ ಕ್ಯಾನ್ಸರ್ ಅನ್ನ ಫಸ್ಟ್ ಹರಡೋದ್ರಿಂದ ಪ್ರಿವೆಂಟ್ ಮಾಡೋದು ಆ ಲಿಂಫ್ ನೋಡ್ಸ್. ಸೊ ಯಾವುದೇ ಕ್ಯಾನ್ಸರ್ ಅನ್ನ ನಾವು ರಿಮೂವ್ ಮಾಡುವಾಗ ಫಸ್ಟ್ ಲಿಂಫ್ ನೋಡ್ಸ್ ಅನ್ನ ಸಂಪೂರ್ಣವಾಗಿ ರಿಮೂವ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ರೊಬೋಟಿಕ್ ಸರ್ಜರಿ ಬೆನಿಫಿಷಿಯಲ್ ಇದೆ. ಕಂಪ್ಲೀಟ್ ಆಗಿ ರಿಮೂವ್ ಆಗಿಲ್ಲ ಅಂದ್ರೆ ಮತ್ತೆ ವಾಪಸ್ ಬರೋ ಚಾನ್ಸ್. ಸೊ ಆ ಸಮಯದಲ್ಲಿ ರೊಬೋಟಿಕ್ ಬೆನಿಫಿಷಿಯಲ್ ಇದೆ. ಇವನ್ ಇದನ್ನ ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡಬಹುದು, ಅಂದ್ರೆ ಮಿನಿಮಲ್ ಇನ್ವೇಸಿವ್. ಬಟ್ ಲ್ಯಾಪ್ರೋಸ್ಕೋಪಿ ಏನಾಗಿದೆ, ನಾವು 6 ಗಂಟೆ 7 ಗಂಟೆ ಆಪರೇಷನ್ ಮಾಡಿದಾಗ ಲ್ಯಾಪ್ರೋಸ್ಕೋಪಿಯಲ್ಲಿ ನಿಂತ್ಕೊಂಡು ಮಾಡಬೇಕಾಗುತ್ತೆ. ಮತ್ತೆ ಡಿಗ್ರೀಸ್ ಆಫ್ ಮೂವ್ಮೆಂಟ್. ಸೊ ನಮಗೆ ಲ್ಯಾಪ್ರೋಸ್ಕೋಪಿಕ್ ಇನ್ಸ್ಟ್ರೂಮೆಂಟ್ ಐದರ್ ರೈಟ್ ಲೆಫ್ಟ್ ಹೋಗ್ಬೋದು, ಮೇಲೆ ಕೆಳಗೆ ಹೋಗ್ಬೋದು. ಬಟ್ ರೊಬೋಟಿಕ್ ಇನ್ಸ್ಟ್ರೂಮೆಂಟ್ 360 ಡಿಗ್ರಿ ಟರ್ನ್ ಆಗುತ್ತೆ. ಸೊ ದ ಡಿಗ್ರೀಸ್ ಆಫ್ ಮೂವ್ಮೆಂಟ್ ಏನಿದೆ ರೊಬೋಟಿಕ್ ಸರ್ಜರಿ ಬಹಳಷ್ಟು ಜಾಸ್ತಿ ಇದೆ. ಸೊ ಆದ್ರಿಂದ ನಾವು ಕೈಯಲ್ಲೇ ಮಾಡ್ದಂಗೆ ಮಾಡಬಹುದು ಹೊಟ್ಟೆ ಒಳಗೆ ಸಣ್ಣ ರಂಧ್ರಗಳ ಮೂಲಕ. ಸೊ ಇದು ಒಂದಾಯ್ತು ಸರ್, ನೀವು ಹೇಳಿದ್ರಿ ತುಂಬಾ ಪ್ರಿಸಿಷನ್ ಆಗಿ ಮಾಡಬಹುದು ಅಂತ. ಇನ್ನು ಬೇರೆ ಅಡ್ವಾಂಟೇಜಸ್ ಏನಿದೆ? ಬೇರೆ ಅಡ್ವಾಂಟೇಜಸ್ ಅಂದ್ರೆ ಕೀ ಹೋಲ್ ಸರ್ಜರಿ ಆಗಿರೋದ್ರಿಂದ ಪೈನ್ ಕಡಿಮೆ ಇರುತ್ತೆ, ರಿಕವರಿ ಬೇಗ ಆಗುತ್ತೆ. ರಿಕವರಿ ಎಷ್ಟು ಇದ್ರಾಗುತ್ತೆ ಸರ್? ಹೇಗೆ ಒಂದು ಆವರೇಜ್ ಆಗಿ ಹೇಳೋದಂದ್ರೆ, ನಾವು ಯಾವುದೇ ಶಸ್ತ್ರಚಿಕಿತ್ಸೆ ಓಪನ್ ಆಗಿ ಮಾಡಿದ್ರೆ ಅವರೊಂದು 3 ರಿಂದ 4 ದಿವಸ ಜಾಸ್ತಿ ಇರ್ತಾರೆ ಹಾಸ್ಪಿಟಲ್ ಒಳಗೆ. ಸೊ ಕಂಪೇರ್ಡ್ ಟು ಲ್ಯಾಪ್ರೋಸ್ಕೋಪಿಕ್ ಆರ್ ರೊಬೋಟಿಕ್ ಸರ್ಜರಿ. ಓಕೆ ಸರ್, ಇದು ಆಯ್ತು ಸರ್. ನೀವು ಹೇಳ್ತಾ ಇದ್ರಿ ಈಗ ನೋವು ಕಡಿಮೆ, ಆಮೇಲೆ ತುಂಬಾ ಬೇಗ ಡಿಸ್ಚಾರ್ಜ್ ಆಗಿ ಹೋಗಬಹುದು. ಅದನ್ನ ಬಿಟ್ರೆ ಇನ್ನು ಯಾವ್ಯಾವ ಅಡ್ವಾಂಟೇಜಸ್ ಇದೆ? ಹೇಗೆ 3D ವಿಷನ್ ಇರುತ್ತೆ ರೊಬೋಟಿಕ್ ಸರ್ಜರಿಲಿ. ಸೊ ಎಲ್ಲಾನು ಕ್ಲಿಯರ್ ಆಗಿ ಕಾಣುತ್ತೆ. ಸೆಕೆಂಡ್, ನಾವು ಟೆಕ್ನಿಕಲ್ ಡೀಟೇಲ್ಸಿಗೆ ಹೋದ್ರೆ ಈ ರೊಬೋಟಿಕ್ ಅಲ್ಲಿ ಕ್ಯಾಮೆರಾ ಕಂಟ್ರೋಲ್ ಸರ್ಜನ್ ಕೈಯಲ್ಲೇ ಇರುತ್ತೆ. ಮತ್ತೆ ರೊಬೋಟಿಕ್ ಅಲ್ಲಿ ಒಂದು ಎಕ್ಸ್ಟ್ರಾ ಆರ್ಮ್ ಅಂತ ಸಿಗುತ್ತೆ. ಸೊ ನಮ್ಗೆ ಯೂಶಲಿ 2 ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಆಪರೇಟ್ ಮಾಡಿದ್ರೆ ರೊಬೋಟಿಕ್ ಅಲ್ಲಿ ಒಂದು ಎಕ್ಸ್ಟ್ರಾ ಇನ್ಸ್ಟ್ರೂಮೆಂಟ್ ಸಿಗುತ್ತೆ. ಸೊ ನಾವು 3 ಕೈಯಲ್ಲಿ ಆಪರೇಟ್ ಮಾಡ್ದಂಗೆ ಆಗುತ್ತೆ. ಸೊ ಅದರಿಂದಾಗಿ ಏನಾದ್ರೂ ಆಚೆ ಈಚೆ ರಿಟ್ರಾಕ್ಟ್ ಮಾಡ್ಬೇಕಂದ್ರೆ ರೊಬೋಟಿಕ್ ಸರ್ಜರಿ ಬೆನಿಫಿಷಿಯಲ್ ಆಗುತ್ತೆ. ಕ್ಯಾಮೆರಾ ಸರ್ಜನ್ ಕಂಟ್ರೋಲ್ ಅಲ್ಲೇ ಇರೋದ್ರಿಂದ ಸರ್ಜನ್ಗೆ ಏನ್ ಬೇಕು ಅದನ್ನ ಕರೆಕ್ಟ್ ಆಗಿ ನೋಡಿ ಆಪರೇಷನ್ ಮಾಡಕ್ ಯೂಸ್ ಆಗುತ್ತೆ. ಹೌದು. ಆಮೇಲೆ ಎಷ್ಟು ಹೊತ್ತು ಸರ್ಜರಿ ತಗೊಂಡ್ರೆ ನಾವು ಆರಾಮಾಗಿ ಕೂತ್ಕೊಂಡು ಸರ್ಜರಿ ಮಾಡಬಹುದು. ಸೊ ನಾರ್ಮಲಿ ನಮ್ದು ಮೇಜರ್ ಸರ್ಜರೀಸ್ ಎಲ್ಲ 6 ಗಂಟೆ 7 ಗಂಟೆ ತಗೋಬಹುದು. ಸೊ ನಾವು ಅಷ್ಟೊತ್ತು ನಿಂತ್ಕೊಂಡು ಮಾಡೋದ್ರ ಬದಲು ನಾವು ಕೂತ್ಕೊಂಡು ಮಾಡೋದ್ರಿಂದ ಸರ್ಜನ್ಸ್ ಪೇಷನ್ಸ್ ಲೆವೆಲ್ ಬೆಟರ್ ಆಗಿರುತ್ತೆ. ಸೊ ಆಮೇಲೆ ಹ್ಯೂಮನ್ ಎರರ್ ಬಹಳ ಕಡಿಮೆ ಅಲ್ವಾ ಸರ್? ಸ್ವಲ್ಪ ಕೈ ಹೊಂದಾಡ್ತು ಇನ್ನೇನಾಯ್ತು ಅನ್ನೋದು ಇದ್ರಲ್ಲಿ ಬರೋದಿಲ್ಲ. ಈ ಫೀಲ್ಡ್ ಅಲ್ಲಿ ಇನ್ನೂ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಸೊ ಮೇ ಬಿ ಇನ್ ಫ್ಯೂಚರ್ ಅಲ್ಲಿ ಏನಾಗುತ್ತೆ, ಕೆಲವೊಂದು ನಾವು CT ಸ್ಕ್ಯಾನ್ ಮೂಲಕ ಅಥವಾ MRI ಮೂಲಕ ಏನ್ ಇನ್ಫಾರ್ಮೇಶನ್ ಇದೆ ಅದನ್ನ ಇಂಟಗ್ರೇಟ್ ಮಾಡಬಹುದು ಸರ್ಜರಿಯಲ್ಲಿ. ಸೊ ಆತರ ದೇರ್ ಇಸ್ ಇನ್ಯೂಮರಬಲ್ ಪಾಸಿಬಿಲಿಟೀಸ್ ರೊಬೋಟಿಕ್ ಸರ್ಜರಿಯಲ್ಲಿ. ಸೊ ಅಂದ್ರೆ ಈಗ ಹೆಂಗೆ ಅಂತಂದ್ರೆ ಇದು ಈಗಾಗಲೇ ತುಂಬಾ ಅಡ್ವಾಂಟೇಜಸ್ ಇದೆ. ಆಮೇಲೆ ಈಗ ಬೆಳವಣಿಗೆ ಹೊಂದ್ತಾ ಇರೋ ಒಂದು ಸರ್ಜರಿಯ ಅಂಗ. ಸೊ ಇನ್ನು ತುಂಬಾನೇ ರಿಸರ್ಚ್ ಆಗಿ ತುಂಬಾನೇ ಅಡ್ವಾನ್ಸ್ ಆಗು ಕೂಡ ಮುಂದುವರಿಬಹುದು ಇದರಲ್ಲಿ ಅನ್ಕೊಂಡು. ಸರ್ ಲಿಮಿಟೇಷನ್ಸ್ ಅಂತ ಏನಾದ್ರು ಇದೆಯಾ ಈ ಸರ್ಜರಿಗೆ? ಕೆಲವೊಮ್ಮೆ ಎಸ್ಪೆಷಲಿ ನಮ್ಮ ಹತ್ರ ಬರುವಂತ ಪೇಷಂಟ್ಸ್ ತುಂಬಾ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಬರ್ತಾರೆ ಕ್ಯಾನ್ಸರ್. ಸೊ ನಾರ್ಮಲಿ ಗೆಡ್ಡೆ ಒಂದು 2 ಸೆಂಟಿಮೀಟರ್ 3 ಸೆಂಟಿಮೀಟರ್ 5 ಸೆಂಟಿಮೀಟರ್ ಇದ್ರೆ ಈ ಮಿನಿಮಲ್ ಇನ್ವೇಸಿವ್ ಸರ್ಜರಿ ಏನಿದೆ, ರೊಬೋಟಿಕ್ ಇರ್ಬೋದು, ಲ್ಯಾಪ್ರೋಸ್ಕೋಪಿ ಇರ್ತದೆ, ಅದರಿಂದ ಬಹಳಷ್ಟು ಪ್ರಯೋಜನ ಇರುತ್ತೆ. ಆದ್ರೆ ತುಂಬಾ ದೊಡ್ಡದಿದ್ರೆ ಕ್ಯಾನ್ಸರ್ ಇಲ್ಲ ಕೆಲವೊಂದು ರಕ್ತನಾಳಗಳಿಗೆ ಇಲ್ಲ ಮೇಜರ್ ಸ್ಟ್ರಕ್ಚರ್ಸ್ಗೆ ಅಂಟ್ಕೊಂಡಿದ್ರೆ ಆಗ ಇನ್ವೇರಿಯಬ್ಲಿ ನಾವು ಓಪನ್ ಸರ್ಜರಿನೇ ಮಾಡಬೇಕಾಗುತ್ತೆ. ಅದನ್ನ ರೊಬೋಟಿಕ್ ಅಲ್ಲಿ ಇಲ್ಲ ಲ್ಯಾಪ್ರೋಸ್ಕೋಪಿ ಅಲ್ಲಿ ಟ್ರೈ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಎರಡನೇದು, ನಾವು ರೊಬೋಟಿಕ್ ಅಥವಾ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡಿದಾಗ ಹೊಟ್ಟೆ ಒಳಗೆ
ಪ್ರೆಷರ್ ಹಾಕಿ ಗ್ಯಾಸ್ ತುಂಬ್ಕೋಬೇಕಾಗುತ್ತೆ ಸ್ಪೇಸ್ಗೋಸ್ಕರ. ಹಾ ಹಾ ಸೊ ಸಪೋಸ್ ಯಾರಿಗಾದ್ರೂ ಹಾರ್ಟ್ ಪ್ರಾಬ್ಲಮ್ ಇದೆ, ಇಲ್ಲ ತುಂಬಾ ಹೈ ರಿಸ್ಕ್ ಇದೆ, ಸೊ ಅವರಿಗೆ ನಾವು ಓಪನ್ ಮಾಡಬೇಕಾಗುತ್ತೆ, ರೊಬೋಟಿಕ್ ಮಾಡೋಕ್ಕಾಗೋದಿಲ್ಲ. ಮಾಡೋಕ್ಕಾಗೋದಿಲ್ಲ. ಸೊ ಈ ಒಂದಿಷ್ಟು ಈಗ ಲಿಮಿಟೇಷನ್ಸ್ ಅಂತ ಅನ್ಕೊಂಡು, ಈಗ ಇದೊಂದು ಸರ್ ಅಂದರೆ ಔಟ್ ಆಫ್ ದ ಕಾಂಟೆಕ್ಸ್ಟ್ ಕ್ವಶನ್ನೇ ಆಗಿರಬಹುದು, ನಾವು ಇದಕ್ಕೆ ಇದು ಮಾಡ್ತಾ ಇರೋದು ಅಂತ ಅಂದ್ಕೊಂಡು, ಲ್ಯಾಪ್ರೋಸ್ಕೋಪಿನೂ ಮಾಡ್ತಾರೆ, ರೋಬೋಟಿಕ್ಕು ಕೂಡ ಮಾಡ್ತಾರೆ. ನಮ್ಮ ಲಿಮಿಟೇಷನ್ಸ್ ಎರಡರದ್ದು ಆಲ್ಮೋಸ್ಟ್ ಸೇಮೇ ಅಲ್ವಾ? ಅಂದರೆ ಈಗ ಕ್ಯಾನ್ಸರ್ ಅಕಸ್ಮಾತ್ ಗೆಡ್ಡೆ ದೊಡ್ಡದಿದ್ರೆ ಎರಡಕ್ಕೂ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು, ಈಗ ಲ್ಯಾಪ್ರೋಸ್ಕೋಪಿಗೆ ಹೋಲಿಸಿದ್ರೆ ರೋಬೋಟಿಕ್ ಸರ್ಜರಿನೂ ಅದರ ಅಡ್ವಾಂಟೇಜಸ್ ಹೇಗೆ ಏನು ಅಂತ ಅಂದ್ಕೊಂಡು. ಅಗೇನ್ ನಾನು ಹೇಳ್ದಂಗೆ ಲ್ಯಾಪ್ರೋಸ್ಕೋಪಿಯಲ್ಲಿ ವಿಷನ್ 2D ಇರುತ್ತೆ, ರೊಬೋಟಿಕಲ್ 3D ವಿಷನ್ ಇರುತ್ತೆ. ಲ್ಯಾಪ್ರೋಸ್ಕೋಪಿಯಲ್ಲಿ ನಾವು ನಿಂತ್ಕೊಂಡು ಕೈಯಲ್ಲಿ ಮಾಡಬೇಕು. ರೊಬೋಟಿಕ್ ಅನ್ನ ನಾವು ಜಸ್ಟ್ ಎಕ್ಸ್ಟೆನ್ಷನ್ ಆಫ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಹೇಳೋದು. ಅಂದ್ರೆ ನಾವು ಲ್ಯಾಪ್ರೋಸ್ಕೋಪಿಯಲ್ಲಿ ಒಂದ್ ಸರ್ಜರಿ ಮಾಡಬಹುದಂದ್ರೆ ಅದಕ್ಕಿಂತ ಉತ್ತಮವಾಗಿ ನಾವು ರೊಬೋಟಿಕ್ ಅಲ್ಲಿ ಮಾಡಬಹುದು. ಸೊ ಪ್ರಿಸಿಷನ್ ಜಾಸ್ತಿ ಇರುತ್ತೆ. ಸೊ ಶಸ್ತ್ರಚಿಕಿತ್ಸೆ ಅದಕ್ಕಿಂತ ನೆಕ್ಸ್ಟ್ ಅಡ್ವಾನ್ಸ್ ಆಗಿ ಲ್ಯಾಪ್ರೋಸ್ಕೋಪಿ ಬಂತು, ಅದಕ್ಕಿಂತನೂ ಅಡ್ವಾನ್ಸ್ ಆಗಿ ರೋಬೋಟಿಕ್ ಸರ್ಜರಿ ಬಂತು. ಅದ್ರಲ್ಲಿ ಇನ್ನೊಂದು ನಾವು ಏನಂದ್ರೆ ಎಲ್ಲದಕ್ಕೂ ನಾವು ರೊಬೋಟಿಕ್ ಮಾಡಕ್ ಆಗೋದಿಲ್ಲ. ನಾವು ಕೆಲವೊಂದು ಸಣ್ಣ ಸರ್ಜರೀಸ್, ಮೇ ಬಿ ಅಪೆಂಡಿಕ್ಸ್ ಸರ್ಜರಿ ಇಲ್ಲ ಪಿತ್ತಕೋಶದ ಕಲ್ಲಿದ್ ಸರ್ಜರಿ ಇರ್ಬೋದು, ಅದಕ್ಕೆಲ್ಲ ನಾವು ರೊಬೋಟಿಕ್ ಮಾಡ್ಬೇಕಂತ ಏನಿಲ್ಲ. ಅದು ಈಕ್ವಲಿ ನಾವು ಇಲ್ಲ ಚೆನ್ನಾಗಿ ಲ್ಯಾಪ್ರೋಸ್ಕೋಪಿಯಲ್ಲೇ ಮಾಡಬಹುದು. ಸೊ ಅದಕ್ಕೇನು ರೊಬೋಟಿಕ್ ಸರ್ಜರಿ ಬೆನಿಫಿಟ್ ಇರೋದಿಲ್ಲ. ನೀವು ಹೇಳಿರೋದನ್ನ ಕೇಳಿದ್ರೆ ಯಾವ ಸರ್ಜರಿ ತುಂಬಾ ಇಂಪಾರ್ಟೆಂಟ್, ತುಂಬಾ ಲಾಂಗ್ ಆಗುತ್ತೆ, ಯಾವ ಸರ್ಜರಿ ಸಿಕ್ಕಾಪಟ್ಟೆ ಪ್ರಿಸಿಷನ್ ಬೇಕಾಗುತ್ತೆ, ಆ ಸಮಯದಲ್ಲಿ ಲ್ಯಾಪ್ರೋಸ್ಕೋಪಿ ಬದಲು ರೋಬೋಟಿಕ್ ಸರ್ಜರಿಗೆ ಹೋಗ್ಬೋದು. ಇಲ್ಲ ಅಂತಂದ್ರೆ ಲ್ಯಾಪ್ರೋಸ್ಕೋಪಿಯಲ್ಲೇ ಮಾಡಬಹುದು ಅಂತ. ಸರ್, ಈಗ ನೆಕ್ಸ್ಟ್ ಇನ್ನೊಂದು ಬಹಳ ಇಂಪಾರ್ಟೆಂಟ್, ನಾವು ಇಷ್ಟೆಲ್ಲ ಹೇಳಿ ಇಷ್ಟೆಲ್ಲ ಅಡ್ವಾಂಟೇಜ್ ಇದ್ರು ನಮಗೆ ಕೊನೆಗೆ ಜನರಿಗೆ ಕೇಳೋದು ಬೆಲೆ ಇದೆ, ಎಷ್ಟು ಖರ್ಚಾಗತ್ತೆ, ಏನು ಕತೆ ಹೇಗೆ ಅಂತ ಅಂದ್ಕೊಂಡು. ಈಗ ಅದರದ್ದು ಪ್ರತಿಯೊಂದರಲ್ಲೂ ಬೇರೆ ಬೇರೆ ಇದೆ, ಅಂದರೆ ಬೆಲೆ ಇರುತ್ತೆ, ಅದು ಅವ್ರಿಗೆ ಎಷ್ಟು ಯಾವ ಸ್ಟೇಜಲ್ಲಿ ಬರ್ತಾರೆ ಏನು ಅದೆಲ್ಲ ಡಿಪೆಂಡ್ ಇರುತ್ತೆ. ಅದು ಅದಕ್ಕಿಂತ ಜಾಸ್ತಿ ನಮಗೆ ಒಂದು ಕಂಪ್ಯಾರಿಸನ್ ಮಾಡಿದ್ರೆ ಈ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿಗೆ ಮತ್ತು ರೋಬೋಟಿಕ್ ಸರ್ಜರಿಗೆ ಯಾವ ರೀತಿ ಇರುತ್ತೆ ಖರ್ಚಿನ ವಿಷಯದಲ್ಲಿ ಸರ್ ಹೇಗೆ? ಈ ರೊಬೋಟಿಕ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿಗಿಂತ ಮಾರ್ಜಿನಲಿ ಜಾಸ್ತಿ ಇರುತ್ತೆ ಕಾಸ್ಟ್. ಬಟ್ ಹೌದು, ಮಾರ್ಜಿನಲಿ. ಸೊ ಬಟ್ ನಾವು ಲಾಂಗ್ ಸರ್ಜರೀಸ್ ಮಾಡಿದಾಗ ಕಾಸ್ಟ್ ಬೆನಿಫಿಟ್ ರೇಷಿಯೋ ಸ್ವಲ್ಪ ಈಕ್ವಲೈಸ್ ಆಗುತ್ತೆ. ಬಿಕಾಸ್ ರೊಬೋಟಿಕ್ ಈಗ ಸದ್ಯದಲ್ಲಿ ಏನಂದ್ರೆ ಒಂದೇ ಕಂಪನಿದು ಪೇಟೆಂಟ್ ಇತ್ತು ಕಳೆದ ಒಂದೂವರೆ ವರ್ಷವರೆಗೆ. ಸೊ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಕನ್ಸ್ಯೂಮೇಬಲ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು. ಈಗ ನಮ್ದು ಒಬ್ರೇ ಇದ್ರು. ಈಗ ಮಾರ್ಕೆಟ್ ಅಲ್ಲಿ ತುಂಬಾನೇ ರೋಬೋಟ್ಸ್ ಬರ್ತಾ ಇದೆ, ಇಂಡಿಯನ್ ಮೇಡ್ ರೋಬೋಟ್ಸ್ ಬರ್ತಾ ಇದೆ. ಸೊ ಮೇ ಬಿ ಟೈಮ್ ಹೋದಂಗೆ ಇದು ಕಾಸ್ಟ್ ಕಡಿಮೆ ಆಗ್ತಾ ಬರ್ಬೋದು. ಅಂದಾಜು ಎಷ್ಟಿರುತ್ತೆ ಸರ್ ಖರ್ಚು ಹೇಗೆ ಮೇ ಬಿ ಒಂದು ರೋಬೋಟ್ ನಾವು ಲ್ಯಾಪ್ರೋಸ್ಕೋಪಿ ರೋಬೋಟಿಕ್ ಹೊಂದಿಸಿದ್ರೆ ರೋಬೋಟಿಕ್ ವಿಲ್ ಬಿ ಅರೌಂಡ್ 60,000 70,000 ಮೋರ್ ದೆನ್ ಲ್ಯಾಪ್ರೋಸ್ಕೋಪಿ. ಅಷ್ಟೇ, ತುಂಬಾ ಇದಿಲ್ಲ ಅಂತ ಅಂದ್ರೆ ಅದು ಒಂದೊಂದು ಇನ್ಸ್ಟ್ರೂಮೆಂಟ್ ಒಂದು 10,000 to 20,000 ಇರುತ್ತೆ. ಸೊ ರೋಬೋಟಿಕ್ ಏನ್ ಜನರು ಕೊಡ್ಬೇಕಂತಿಲ್ಲ, ನಾವು ಯೂಸ್ ಮಾಡೋ ಇನ್ಸ್ಟ್ರೂಮೆಂಟ್ಸ್ ಚಾರ್ಜಸ್ ಕೊಡ್ಬೇಕಾಗುತ್ತೆ. ಸೊ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ಡ್. ಸೊ ಅಂದ್ರೆ ಈಗ ರೋಬೋಟ್ ಅಂತ ಹೆಸರು ಕೇಳಿದ ತಕ್ಷಣ ತುಂಬಾ ಕಾಸ್ಟ್ಲಿ, ಸಿಕ್ಕಾಪಟ್ಟೆ ಬೆಲೆ ಇರುತ್ತೇನೋ ಅನ್ನೋ ಹಾಗಿಲ್ಲ. ಲ್ಯಾಪ್ರೋಸ್ಕೋಪಿಗೆ ಹೋಲಿಸಿದ್ರೆ ಒಂದು ಸ್ವಲ್ಪ ಇದರಲ್ಲಿ ಜಾಸ್ತಿ ಖರ್ಚು ಇರುತ್ತೆ ಅಂತ ನಾವು ಇಷ್ಟ ತನಕ ಮಾತಾಡೋದು. ಹಂಗೇನೆ ಕಾಸ್ಟ್ ಬೆನಿಫಿಟ್ ರೇಷಿಯೋ ನೋಡ್ಬೇಕಾಗತ್ತೆ. ಲ್ಯಾಪ್ರೋಸ್ಕೋಪಿಗೆ ಹೋಲಿಸಿ ಇದ್ರಲ್ಲಿ ತುಂಬಾ ಬೆನಿಫಿಟ್ಸು ಇದಾವೆ. ಸೊ ಆ ಲೆಕ್ಕದಲ್ಲಿ ಒಂದು ಸ್ವಲ್ಪ ಹಣ ಕೊಟ್ಟು ತುಂಬಾ ಅಚ್ಚುಕಟ್ಟಾಗಿ ಸರ್ಜರಿ ಆಗ್ಬಿಟ್ರೆ ಅವರಿಗೂ ಬೆಸ್ಟ್ ಅಂತ ಅನ್ಕೊಂಡು. ಸರ್, ಇಷ್ಟ ತನಕ ನಾವು ಈ ರೋಬೋಟಿಕ್ ಸರ್ಜರಿ ಬಗ್ಗೆ ಮಾತಾಡ್ತಾ ಇದ್ವಿ. ಇದೊಂದು ರೋಬೋಟಿಕ್ ಸರ್ಜರಿ ನಮಗೆ, ನಮ್ಮ ವೀಕ್ಷಕರಿಗೆ ಇಬ್ಬರಿಗೂ ಕೂಡ ಈ ವಿಷಯನೇ ಹೊಸದು. ನಮ್ಮ ರೋಬೋಟಿಕ್ ಸರ್ಜರಿ ಎಲ್ಲೋ ಕೇಳಿದ್ದು ಏನೋ ಮಾಡಿದ್ದು ಬಿಟ್ಟರೆ ಇದಂದರೆ ಏನು ಹೇಗೆ ಮಾಡ್ತಾರೆ ಅಂತಂದ್ರೆ ಈಗ ನಮಗೂ ಸಹಿತ ಅದೇ ಒಂದು ತಪ್ಪು ಕಲ್ಪನೆನೇ ಇತ್ತು. ಲೈಕ್ ರೋಬೋಟಿಕ್ ಸರ್ಜರಿ ಅಂತಂದರೆ ರೋಬೋಟೇ ಮಾಡುತ್ತೆ ಅಂತ ಅಂದ್ಕೊಂಡು. ಸೊ ಅದ್ರ ಬಗ್ಗೆ ನೀವು ತುಂಬ ನಮಗೆ ವಿವರವಾಗಿ ಏನೇನಿದೆ, ಏನಾಗತ್ತೆ ಹೇಗೆ ಅನ್ನೋದ್ರ ಬಗ್ಗೆ, ಯಾವ್ಯಾವ ಪಾರ್ಟಲ್ಲಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟರೆ. ಆಮೇಲೆ ನಾವು ಈ ಕಾರ್ಯಕ್ರಮದಲ್ಲಿ ಹೇಗಿಟ್ಟಿವಿ ಅಂತಂದರೆ ಇದೊಂಥರ ರೋಬೋಟಿಕ್ ಸರ್ಜರಿಯ ಇಂಟ್ರೊಡಕ್ಷನ್ ಎಪಿಸೋಡ್. ಸೊ ಯಾವುದೋ ಒಂದು ಸರ್ಜರಿ ತೊಗೊಂಡು ಹೋಗಿ, ಈಗ ನೀವು ಹೇಳಿದ್ವಿ ಗುದದ್ವಾರದ ಸರ್ಜರಿ ಅಂದ್ಕೊಂಡು, ನಾವು ಅಲ್ಲಿ ಗುದದ್ವಾರದಲ್ಲಿ ಏನಾಗುತ್ತೆ, ಎಲ್ಲಿರುತ್ತೆ, ಅದು ಹೇಗೆ ಮಾಡ್ತೀರಾ, ಏನು ಮಾಡ್ತೀರಾ, ಅದ್ರ ಈ ರೋಬೋಟ್ ಎಲ್ಲಿಗೆ ಹೋಗುತ್ತೆ ಏನೋ ಅದೇನೂ ನಾವು ಡಿಸ್ಕಸ್ ಮಾಡಿಲ್ಲ. ಜಸ್ಟ್ ರೋಬೋಟಿಕ್ ಸರ್ಜರಿ ಅಂದರೆ ಏನು, ಯಾವ್ಯಾವ ಪಾರ್ಟಲ್ಲಿ ಯಾವ್ಯಾವ ಸರ್ಜರಿಯಲ್ಲಿ ಅದನ್ನು ಉಪಯೋಗಿಸ್ಬೋದು, ಅದರದ್ದು ಅಡ್ವಾಂಟೇಜಸ್ ಏನು, ಲಿಮಿಟೇಷನ್ಸ್ ಏನಾದರೂ ಇದೆಯಾ, ನಾರಾಯಣ ಹೆಲ್ತ್ ಸಿಟಿಯಲ್ಲಿ ಯಾವ್ಯಾವ ಪಾರ್ಟಿಂದ ನಾವು ನಿಮಗೆ ಕ್ವಶನ್ ಕೇಳಿದ್ವಿ. ಇಷ್ಟು ತನಕ ನಮಗೆ ಮಾಹಿತಿ ಕೊಟ್ಟಿದ್ರಿ. ಸೊ ಇದೊಂದು ಹೊಸ ಟಾಪಿಕ್ಕು, ಬಹಳ ಕುತೂಹಲಕಾರಿಯಾದ ಟಾಪಿಕ್ಕು. ಸೊ ಇಷ್ಟೋ ತನಕ ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ವಾಹಿನಿಯ ಪರವಾಗಿ ಮತ್ತು ನಮ್ಮ ವೀಕ್ಷಕರ ಪರವಾಗಿ ಸಹ ನಿಮಗೆ ಧನ್ಯವಾದಗಳು. ವೀಕ್ಷಕರೇ, ಇಷ್ಟೋ ತನಕ ನಾವು ಡಾಕ್ಟರ್ ಸುಶ್ರುತ್ ಶೆಟ್ಟಿ ಅವರನ್ನು ಮಾತಾಡಿಸ್ತಾ ಇದ್ವಿ ಆಗಿತ್ತು. ಇದು
ಸಾಮಾನ್ಯವಾಗಿ ಆರೋಗ್ಯದ ವಿಷಯದಲ್ಲಿ ಬಂದಾಗ ನಮಗೆ ಕೆಲವೊಂದು ಹೊಸ ಟಾಪಿಕ್ಗಳು, ಕುತೂಹಲಕಾರಿಯಾದಂತಹ ಟಾಪಿಕ್ಗಳು ಸಿಗ್ತವೆ. ಇವತ್ತಿನ ಆಯುಷ್ಮಾನ್ ಭವ ಕಂತಿನಲ್ಲಿ ನಾವು ಈ ರೋಬೋಟಿಕ್ ಸರ್ಜರಿ ಬಗ್ಗೆ ಮಾತಾಡಿದ್ವಿ. ರೋಬೋಟಿಕ್ ಸರ್ಜರಿ ಅಂದರೆ ಏನು, ಹೇಗೆ ಅಂತ ಅಂದ್ಕೊಂಡು ಬಹಳ ತುಂಬ ಚೆನ್ನಾಗಿತ್ತು. ಬಹಳಷ್ಟು ಹೊಸ ವಿಷಯಗಳು, ಎಲ್ಲ ಕಡೆ ರೋಬೋಟು ಅಂತ ಕೇಳ್ತಾ ಇದ್ವಿ. ಅದು ಮೆಡಿಕಲ್ ಫೀಲ್ಡಲ್ಲೂ ಬಂದಿದೆ, ಅದು ಏನೇನು ಹೇಗೆ ಅಂತ ಅಂದ್ಕೊಂಡು ಇಷ್ಟೋ ತನಕ ನಮಗೆ ಮಾಹಿತಿಯನ್ನು ಕೊಟ್ಟಿದ್ರಾಗಿತ್ತು. ಅವರೇ ಹೇಳಿರೋ ಹಾಗೆ ಇದು ರೋಬೋಟಿಕ್ ಸರ್ಜರಿ ಅನ್ನೋದಕ್ಕಿಂತ ಜಾಸ್ತಿ ರೋಬೋಟ್ ಅಸಿಸ್ಟೆಡ್ ಸರ್ಜರಿ ಅಂತ ಹೇಳ್ಬೋದು ಅಂತ. ಈ ಕಾರ್ಯಕ್ರಮದಿಂದ ನಿಮಗೂ ಹಲವಾರು ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಇಷ್ಟೋ ತನಕ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.